ಪ್ರಿಯ ವೀಕ್ಷಕರೇ, ಪೀಪಲ್ ಟಿವಿಯ ಇದೊಂದು ವಿಶೇಷ ವೆಬ್ ಪಾಡ್ಕಾಸ್ಟ್ಗೆ ತಮಗೆಲ್ಲ ಸ್ವಾಗತ. ನಮ್ಮ ಪೀಪಲ್ ಟಿವಿಯ ವೀಕ್ಷಕರು ಮತ್ತು ನಮ್ಮ ಪೀಪಲ್ ವೆಬ್ಸೈಟಿನ ನ್ಯೂಸ್ ಪೋರ್ಟಲ್ನ ಅಂಕಣಕಾರರು ಆದ ಚಂದ್ರಪ್ರಭಾ ಕಟಾರಿ ಸರ್ ಅವರು ತಮಗೆಲ್ಲ ಗೊತ್ತಿರುವಂತೆ ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ದೆಹಲಿಯಿಂದ ಏನು ದೆಹಲಿಯ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳಿಂದ ಪ್ರತಿಭಟನೆಗಳಾಗ್ತಿದೆಯಲ್ಲ, ಅದನ್ನ ಪ್ರತಿನಿತ್ಯವೂ ಕೂಡ ಅವರು ಸೋಷಿಯಲ್ ಮೀಡಿಯಾಗಳಲ್ಲಿ ಸ್ವ ಇಚ್ಛೆಯಿಂದ ಅವರು ಅದನ್ನ ವರದಿ ಮಾಡುವ ಕೆಲಸವನ್ನ, ಜನರಿಗೆ ಮುಟ್ಟಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ಅವರು ದೆಹಲಿಯಿಂದ ಅಲ್ಲೇನು ಜಂತರ್ ಮಂತರ್ ಮೈದಾನದಿಂದ ಕಳೆದ 3 ದಿನಗಳಿಂದ ಅಲ್ಲಿ ಪ್ರತ್ಯಕ್ಷದರ್ಶಿಯಾಗಿ ಅಲ್ಲಿ ಏನೇನ್ ನಡೀತಾ ಇದೆ ಅನ್ನೋದನ್ನ ನಮ್ಮ ಪೀಪಲ್ ಟಿವಿಗೆ ವರದಿ ಮಾಡಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. ಸರಿ, ಮುಖ್ಯವಾಗಿ ನೀವು ಕರ್ನಾಟಕದಿಂದ ತುಂಬಾ ಕೆಲವೇ ಜನರು ಅದರಲ್ಲಿ ಭಾಗವಹಿಸಿದ್ದಾರೆ, ಜಂತರ್ ಮಂತರ್ ಹೋರಾಟದಲ್ಲಿ. ಅದರಲ್ಲಿ ನೀವು ಒಬ್ರು. ನಿಮ್ಗೆ ಮೊದಲಿಗೆ ಅಭಿನಂದನೆಗಳು ಸರ್. ಆಮೇಲೆ ಎಸ್ ಸರ್, ಮುಖ್ಯವಾಗಿ ನಿಮ್ಗೆ ಕೇಳಬೇಕಾದ ಪ್ರಶ್ನೆ ಅಂತಂದ್ರೆ, ಈಗ ಅಂದ್ರೆ ಅಲ್ಲಿ ಕಳೆದ 3 ದಿನಗಳಿಂದ ಏನೇನ್ ನಡೀತಾ ಇದೆ ಸರ್, ಅಂದ್ರೆ ಅಲ್ಲಿ ಗ್ರೌಂಡ್ ರಿಪೋರ್ಟ್ ಏನೇನ್ ನಡೀತಾ ಇದೆ ಅಂತ. ಆಮೇಲೆ ಬೇರೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಮೊದಲಿಗೆ ನಮ್ಗಲ್ಲಿ ನೀವು ಪ್ರತ್ಯಕ್ಷದರ್ಶಿ ಆಗಿರೋದ್ರಿಂದ, ಈಗ ಮೊದಲೇ ದಿನದಿಂದ ಏನೇನು ಈಗ ಸೋನಂ ವಾಂಗ್ಚುಕ್ ಅವ್ರನ್ನ ಅಲ್ಲಿಯ ದೆಹಲಿಯ ಪೊಲೀಸರು ಎತ್ತಾಕೊಂಡೋದ್ರು, ಹಾಸ್ಪಿಟ್ಲಿಗೆ ಸೇರಿಸಿದ್ರು. ಅದಾದ್ಮೇಲೆ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ಏನು ಈ ಜುಲೈ 20ರಿಂದ ಪ್ರತಿಭಟನೆ ಬಹಳ ತೀವ್ರವಾಗಿ ಶುರುವಾಯ್ತು. ಅವತ್ತಿನಿಂದ ಏನೇನಾಯ್ತು ಅನ್ನೋದನ್ನ ಸ್ವಲ್ಪ ನಮ್ಗೆ ಹೇಳಕ್ಕಾಗುತ್ತಾ? ಆಕ್ಚುಲಿ ನಾನು ಬಂದಿದ್ದು 18 ಸುಮಾರು ಒಂದು ರಾತ್ರಿ 8 ಗಂಟೆಗೆ ಬಂದಿದ್ದು ನಾನು. ಬಟ್ ನಾನು ಅವಾಗಲೇ ಸೈಟ್ ವಿಸಿಟ್ ಮಾಡ್ಬೇಕಿತ್ತು. ಬಟ್ ನಾನು ಹೋಟೆಲ್ ಉಳ್ಕೊಳ್ಳೋದು ಹಂಗೆಲ್ಲ ತಡವಾಗಿ ನಾನು ರಾತ್ರಿ 10:15 11 ಗಂಟೆ ಆಗೋಯ್ತು, ಸುಸ್ತಾಗಿತ್ತು. ಹಾಗಾಗಿ ನಾನು ಹೋಗ್ಲಿಕ್ಕಾಗಿಲ್ಲ. ನಾನು 19 ಬೆಳಗ್ಗೆ ಹೋದೆ. ನಾನು ಬೆಳಗ್ಗೆ ಹೋದಾಗ ಅಲ್ಲಿ ನಾವು ಅದು ಅಂದ್ರೆ ಇದು ನಾನು ಮೊದಲಿಂದ ಫಾಲೋ ಅಪ್ ಮಾಡ್ತಿರೋ ಕಾರಣಕ್ಕೆ ನಾನು ಹೇಳ್ತಾ ಇರೋದು. ನಾವು ಅಲ್ಲಿ ವಾಂಗ್ಶುಕ್ಕು ಮತ್ತೆ ಅದಕ್ಕಿಂತ ಮುಂಚೆಯಿಂದ ಕೂಡ ನಾನು ಅದನ್ನ ಫಾಲೋ ಅಪ್ ಮಾಡ್ತಿದ್ದಾಗ ನಾವು ಟಿವಿ ವಿಡಿಯೋಗಳಲ್ಲೇ ಏನು ನೋಡ್ತಾ ಇದ್ವಿ. ಆ ವೇದಿಕೆ ಏನಿದೆ, ವೇದಿಕೆಯಿಂದ ಸುಮಾರು ಒಂದು 10-15 ದೂರದವರೆಗೆ ಒಂದು ಬ್ಯಾರಿಕೇಡ್ ತರ ಹಾಕಿದ್ದಾರೆ. ಅಂದ್ರೆ ವಿದ್ಯಾರ್ಥಿಗಳು ಇವರು ವೇದಿಕೆ ಕಡೆ ಬರಬಾರ್ದು ಅನ್ನೋ ಕಾರಣಕ್ಕಷ್ಟೇ. ಹಾಗಾಗಿ ಅಲ್ಲಿವರೆಗೂ ಆ ಬ್ಯಾರಿಕೇಡ್ ಕಡೆವರೆಗೂ ಜನರು ಆರಾಮಾಗಿ ಓಡಾಡ್ತಿದ್ದದನ್ನ ನಾನು ಟಿವಿನಲ್ಲಿ ನೋಡಿದ್ದೆ. ಬಟ್ ನಾನು ಹೋದ ಕಾಲಕ್ಕೆ ಆ ಬ್ಯಾರಿಕೇಡ್ ಹತ್ರ ಹೋಗಕ್ ಸಾಧ್ಯ ಇರಲಿಲ್ಲ. ಅಲ್ಲಿ ಪೂರ್ತಿ ವಿದ್ಯಾರ್ಥಿಗಳು ಜಮಾವಣೆ ಆಗಿದ್ರು. ಸುಮಾರು ಒಂದು ಜಂತರ್ ಮಂತರ್ ಸೈಟ್ ಅಂತ ಏನಂತ ನಾವು ಪ್ರೊಟೆಸ್ಟ್ ಸೈಟ್ ಅಂತ ಏನ್ ಕರಿತೀವಿ ನಾವು, ಅದರ ಒಂದು ಮುಕ್ಕಾಲು ಭಾಗದಷ್ಟು ದೂರ ನಿಮ್ಗೆ ವಿದ್ಯಾರ್ಥಿಗಳು, ಯುವ ಜನರು ನೋಡಿ ಪಾರ್ಟಿಸಿಪೇಟ್ ಮಾಡ್ಕೊಂಡು ಸ್ಲೋಗನ್ ಕೂತ್ಕೊಂಡು ಇದು ಮಾಡ್ತಾ ಇದ್ರು. ಅಂದ್ರೆ ನಾನು ಹೇಳಕ್ ಹೊರಟಿದ್ದು, ಮೊದಲಿನ ಸ್ಥಿತಿ ಏನಿತ್ತು ಅಂತಂದ್ರೆ ಆರಾಮ್ಸೆ ವೇದಿಕೆ ಹತ್ರ ಹೋಗೋದು, ಆ ವೇದಿಕೆ ಹತ್ರ ಬ್ಯಾರಿಕೇಡ್ ಅವ್ರಿಗೆ ಹೋಗೋದು, ಅಕಸ್ಮಾತ್ ದೀಪ್ಗೆ ಅಥವಾ ಯಾರಾದ್ರೂ ಬಂದ್ರೆ ಅವರು ಮಾತಾಡ್ಸೋದು, ಇದೆಲ್ಲ ಇರ್ತಿತ್ತು. ಈಗ ನಾನು 19ನೇ ತಾರೀಕು ಹೋದಾಗ ಮುಕ್ಕಾಲು ಪಾಲು ಜಂತರ್ ಮಂತರು ಕ್ಲೋಸ್ ಆಗಿದ್ದು, ಭರ್ತಿ ಆಗಿತ್ತು. ನಂತರ ಅದು ಈಗ ನಾನು ಹೇಳುವ ಮತ್ತು ಪ್ರತಿ ಸಂಜೆ ನಡೀತಾ ಇದೆ. ಸಂಜೆ ಆದ ಕೂಡಲೇ ಏನಾಗುತ್ತೆ ಅಂದ್ರೆ, ಬಹುಶಃ ಆ ದೆಹಲಿಯಲ್ಲಿ ಬೇರೆ ಬೇರೆ ಪ್ರದೇಶಗಳಿಂದ ಬಂದು ಕೆಲಸ ಮಾಡ್ತಿದ್ದವರು ಇರ್ಬೋದು, ಅಥವಾ ದೆಹಲಿ ನಿವಾಸಿಗಳಿರ್ಬೋದು. ಬೆಳಗ್ಗೆ ಎಲ್ಲ ಕೆಲಸ ಮಾಡಿರ್ತಾರೆ. ಸಾಲಿಡಾರಿಟಿ, ಒಗ್ಗಟ್ಟಿಗೂ ಅವ್ರಿಗೆ ಒಂದು ನೈತಿಕ ಬೆಂಬಲ ಕೊಡೋ ಕಾರಣದಿಂದ ಪೋಷಕರು, ಮಕ್ಕಳು ಸಹಿತ ಸಂಜೆ ಹೊತ್ತಿಗೆ ಜಾಸ್ತಿ ಜನ ಬರ್ತಾರೆ. ಸಂಜೆ ಹೊತ್ತಿಗೆ ಎಷ್ಟು ಜನ ಬರ್ತಾರೆ ಅಂತಂದ್ರೆ ನಿಮ್ಗೆ ರಾತ್ರಿ 12-1 ಗಂಟೆವರೆಗೂ ಬರ್ತಾನೆ ಇರ್ತಾರೆ. ಇದು ನಾನು ಕಳೆದ ಎಲ್ಲಾ ದಿನಗಳಲ್ಲೂ ಅನುಭವಿಸಿರೋದು. ಸೊ 19ರಿಂದ ಈಗ ನಿನ್ನೆ 22 ಅಲ್ಲಿವರೆಗೂ ಈ ಜನಸಂಖ್ಯೆ ಮಧ್ಯದ 20ನೇ ತಾರೀಕು ಏನು ಪ್ರತಿಭಟನೆ ಆಯ್ತು, ಗಲಾಟೆ ಆಯ್ತು, ನಿಮ್ಗೆಲ್ಲ ಗೊತ್ತಿದೆ. ಅದ್ರ ಬಗ್ಗೆ ನೀವು ನನ್ನನ್ನು ಕೇಳ್ಬೋದು, ನನಗೆ ಗೊತ್ತಿರೋದು ಹೇಳ್ತೀನಿ. ಆದ್ರೆ ಏನೇಳಿ ಒಟ್ಟು ಆ ಪ್ರದೇಶ ಏನಿದೆ, ಪ್ರೊಟೆಸ್ಟ್ ಸೈಟ್ ಅಂತ ಏನ್ ಕರಿತೀವಿ, ಅದು ಸಾಮಾನ್ಯವಾಗಿ 12ರಿಂದ 15 ಸಾವಿರ ಕೆಪಾಸಿಟಿ ಅಂತ ಹೇಳ್ತಾರೆ. ಕೆಲವರು 10 ಸಾವಿರ ಅಂತಾರೆ. ಅದೀಗ ಟೋಟಲಿ ಭರ್ತಿ ಆಗಿದೆ. ನಾನು ಬಂದಿದ್ದಿಂದ ಅದು ನಿಧಾನಕ್ಕೆ, ಅದು ಗ್ರಾಜುಯಲಿ ಇದು ಇನ್ಕ್ರೀಸಿಂಗ್. ನಿನ್ನೆ ರಾತ್ರಿ ನಾನು 10:15 ಹೋದಾಗಂತೂ ನಾಟ್ ಓನ್ಲಿ ಜಂತರ್ ಮಂತರ್ ಸೈಟ್ಗೆ ಒಂದು 3-4 ಕೂಡು ಹಾದಿಗಳಿದೆ. ಅದು ಏನು ನಮ್ಮ ಈ ಕಡೆ ಸಂಸದ್ ಮಾರ್ಗ್ ಕಡೆಯಿಂದ ಇರ್ಬೋದು, ಬ್ಯಾಕ್ ಸೈಡ್ ಇಂದ ಇನ್ನೊಂದು ರೋಡ್ ಇದೆ, ಜನಪತ್ ರೋಡ್ ಅಂತ ಒಂದಿದೆ, ಅಲ್ಲಿರ್ಬೋದು. ಈ ತರ ಒಂದು ವಿಸ್ತಾರವಾದ ಒಂದು ಪ್ರೆಮಿಸಿಸ್ ಏನಿದೆ ಜಂತರ್ ಮಂತರು, ಎಲ್ಲಾ ರಸ್ತೆಗಳನ್ನು ಇವರು ಬ್ಯಾರಿಕೇಡ್ ಆಗಿ ಬಂದ್ ಮಾಡಿರೋದ್ರಿಂದ ಆ ಕೂಡು ಹಾದಿಗಳಲ್ಲೆಲ್ಲ ನಿಮಗೆ ವಿದ್ಯಾರ್ಥಿಗಳನ್ನ ಕಾಣಬಹುದು.
ಯಾಕೆಂದ್ರೆ ಅಲ್ಲಿ ನಿಲ್ಲಿಕ್ ಜಾಗ ಇಲ್ಲ. ಈಗ ಒಳಗಡೆ ನಿಲ್ಲಿಕ್ ಜಾಗ ಇಲ್ಲ. ನೆನ್ನೆ ಆಗಿದ್ದು ಬದಲಾವಣೆನೂ ಅದೇ. ನಿಲ್ಲಿಕ್ ಜಾಗ ಇಲ್ದಿದ್ರಿಂದ ಯುವಕರು ರೋಡಿಗೆ ಬರಕ್ ಶುರು ಮಾಡಿ ರೋಡ್ನೇ ಬಂದ್ ಮಾಡಿದ್ರು. ಇದು ಇರೋದು. ದಿನ ಬರೋದು ಈಗಲೂ ಇನ್ಕ್ರೀಸ್ ಆಗ್ತಾ ಇದೆ. ಈಗ ಸಂಸತ್ತಿಗೆ ಮುತ್ತಿಗೆ ಅನ್ನುವಂಥದ್ದು ಅದು ಕೇವಲ 20ರಂದು ಮಾತ್ರ ಇತ್ತು, ಜುಲೈ 20th ಇತ್ತು. ಅದು ಯಾಕೆ ಮತ್ತೆ ಕಂಟಿನ್ಯೂ ಆಯ್ತು ಅಂತ ಅಂದ್ರೆ ಕಂಟಿನ್ಯೂ ಯಾಕಾಯ್ತು? ಅದು 3 ದಿನದವರೆಗೆ ಒಂದೇ ದಿನ ಇದ್ದದ್ದಲ್ವಾ? ಸಂಸತ್ ಮಾರ್ಚ್ ಇದ್ದಿದ್ದು 21, 20 ಅಷ್ಟೇ, ಅದು ಕಂಟಿನ್ಯೂ ಆಗಿಲ್ಲ. ಸಂಸತ್ ಮಾರ್ಚ್ ಇದ್ದದ್ದು 20ಕ್ಕೆ. ಅವತ್ತಷ್ಟೇ ಪ್ರತಿಭಟನೆ ಇತ್ತು, ಅವತ್ತು ಕ್ಲೋಸ್ ಆಗ್ಬೇಕಾಗಿತ್ತಲ್ಲ, ಮತ್ತೆ ಕಂಟಿನ್ಯೂ ಆಯ್ತು. ನೀವು ಪ್ರತಿಭಟನೆ ಹೌದು, ವಿದ್ಯಾರ್ಥಿಗಳು ಅಂದ್ರೆ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಮಾಡ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡು ಬಂದವರ, ಅಥವಾ ಅವತ್ತಿನ ಸಂಸತ್ ಒಂದು ಮುತ್ತಿಗೆಗೆ ಮಾತ್ರ ಬಂದವರು ಇವರೆಲ್ಲ ಅಂತ? ಇಲ್ಲ, ನಿಮ್ಮ ಮಾತು ಎರಡು ತರದ್ದು ಸರಿನೇ ಇದೆ. ಹೇಗೆಂದ್ರೆ ನೋಡಿ, ಈಗ ಜೂನ್ 20ಕ್ಕೆ ಅವರು ಬಂದು ಅಲ್ಲಿ ಸೆಟ್ಲ್ ಆಗಿದ್ದು. ಜುಲೈ 20 ಸಂಸದ್ ಚಲೋ ಇದ್ದಿದ್ದು. ಅಂದ್ರೆ ಜುಲೈ 20 ಹೆಚ್ಚು ಕಮ್ಮಿ ನನಗೆ ತಿಳಿದಂಗೆ ವಾಂಗ್ಶುಕ್ ಅವರು ಉಪವಾಸ ಕೂತು 16ನೇ ದಿನನೋ 17ನೇ ದಿನನೋ ಇರ್ಬೋದು. ಅವ್ರನ್ನ ವಾಂಗ್ಶುಕ್ ಅವ್ರನ್ನ ಹಾಗೆ ಒಂದು ಏನೇಳಿ ಅವ್ರ ಜೀವಂತವಾಗಿರುವಾಗ್ಲೇ ಶವದ ರೀತಿಯಲ್ಲಿ ಅನಾಗರಿಕವಾಗಿ ಎತ್ಕೊಂಡೋದ್ರು. ಅವರು ಅಟ್ಲೀಸ್ಟ್ ಒಂದು ಗೌರವಯುತವಾಗಿ ಕರ್ಕೊಂಡು ಹೋಗ್ಬೋದಾಯ್ತು. ಒಂದು ಸ್ಟ್ರೆಚರ್ ತಂದು, ಒಂದು ಆಂಬುಲೆನ್ಸ್ ತಂದು ಅವ್ರನ್ನ. ಈಗ ಹಾಸ್ಪಿಟಲ್ ನಾವು ಒಬ್ಬ ಪೇಷಂಟ್, ಒಬ್ಬ ರೋಗಿನ ಹೇಗೆ ಕರ್ಕೊಂಡು ಹೋಗ್ತೀವಿ, ಆ ತರ ಕರ್ಕೊಂಡು ಹೋಗ್ಬೋದಿತ್ತು. ಅವರು ಅಮಾನವೀಯವಾಗಿ ಎತ್ಕೊಂಡೋದ್ರು. ಅವ್ರು ಒಂಥರ ಅಸಹ್ಯ. ಅದು ನೋಡಿದ್ರೆ ಬಹಳ ದುಃಖ ಆಗುತ್ತೆ. ಉಪವಾಸ ಇದ್ದಾನೆ ಮನುಷ್ಯ, 16 ದಿನ ಉಪವಾಸ ಕೂತಿದ್ದಾನೆ. ಅಷ್ಟು ತರಾತರಿಯಲ್ಲಿ ಬೆಳಗ್ಗೆ ಬಂದು ಹಾಕಿ ಕರ್ಕೊಂಡು ಹೋಗಿದ್ದು ಎಲ್ರಿಗೂ ಎಫೆಕ್ಟ್. ಅಲ್ಲ, ಅವ್ರನ್ನ ಎತ್ತಾಕೊಂಡಿರೋದು 21ನೇ ದಿನ ಸರ್. ಅವತ್ತು 21 ದಿನ ಆಗಿತ್ತು ಅವ್ರು ಕೂತ್ಕೊಂಡು. ನೀವು ಕೇಳಿತಿರೋ ಪ್ರಶ್ನೆ ಏನಂದ್ರೆ ಸಂಸತ್ತು ಚಲೋ ಆದ ನಂತರ ಪ್ರತಿಭಟನೆ ನಿಲ್ಬೇಕಿತ್ತು ಅಂತ. ಹೌದಾ? ಇಲ್ಲ, ಅವ್ರ ಮೊದ್ಲಿಂದ ಬೇಡಿಕೆ ಇರೋದೇನು ಅಂತಂದ್ರೆ, ಮುಖ್ಯವಾದ ಬೇಡಿಕೆ ಧರ್ಮೇಂದ್ರ ಪ್ರಧಾನ್ ಶಿಕ್ಷಣ ಮಂತ್ರಿ, ಅವನ ಒಂದು ಕೇಪಬಿಲಿಟಿ ಇಲ್ದಿರೋ ಕಾರಣಕ್ಕೆ ಅವರ ಪ್ರಮುಖ ಅಂಶ ಇರೋದೇ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಬೇಕು ಅಂತ. ಅದರ ಭಾಗವಾಗಿ ಸಂಸತ್ ಚಲೋ ಇತ್ತು ಹೊರತು ಅದೇ ಮುಖ್ಯ ಭಾಗ ಅಲ್ಲ. ಅದೊಂದು ಪಾರ್ಟ್ ಆಫ್ ದಿ ಪ್ರತಿಭಟನೆ ಅದು. ಸರ್, ಈಗ ಅವತ್ತು ಜುಲೈ 20ರಂದು ಸಂಸತ್ ಮುತ್ತಿಗೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದಾಗ ಬಿಜೆಪಿ ಸರ್ಕಾರದ ಮತ್ತು ಪೊಲೀಸರಿಂದಾಗಿ ಅದು ವಿಫಲ ಆಯ್ತು, ಸಕ್ಸಸ್ ಆಗ್ಲಿಲ್ಲ. ಅದು ಅವತ್ತೆಲ್ಲ ಏನೇನು, ಯಾವ ರೀತಿಯಲ್ಲಿ ಅವತ್ತು ಮತ್ತು 21, 22ರವರೆಗೆ ಈ ಪೊಲೀಸರು ಅಥವಾ ಬಿಜೆಪಿ ಸರ್ಕಾರ ವಿದ್ಯಾರ್ಥಿಗಳನ್ನ ಯಾವ ರೀತಿಯಲ್ಲಿ ನಿಯಂತ್ರಣ ಮಾಡ್ಲಿಕ್ಕೆ ಯಾವ್ಯಾವ ತರಹದ ಪ್ರಯೋಗಗಳನ್ನ, ಅಂದ್ರೆ ಬಲ ಪ್ರಯೋಗಗಳನ್ನ ಮಾಡ್ತಾ ಇದೆ ಅಂತ? ಮತ್ತೆ ನಾನು ಕೇಳಿದ್ದು ಮತ್ತೆ ವಿಡಿಯೋಗಳಲ್ಲಿ ನೋಡಿದ್ಬಿಟ್ಟು ನಾನು ಸಾಕ್ಷಿ ಇದು, ಅಂದ್ರೆ ನಾನು ಖುದ್ದು ನೋಡಿದ್ದನ್ನ ನಿಮ್ಗೆ ಹೇಳ್ತೀನಿ. ನಾನು ಅದನ್ನೇ ಹೇಳ್ತಾ, ನಾವು ಸಾಕಷ್ಟು ವಿಡಿಯೋಗಳು ವರದಿ ಸುದ್ದಿಗಳಲ್ಲಿ ನೋಡಿರ್ತೀವಿ. ನಿಮಗೆ ಅಲ್ಲಿ ಅದು ಕಂಡು ನಿಮ್ ಪ್ರತ್ಯಕ್ಷವಾಗಿ ಏನ್ ಕಂಡಿದ್ದೀರಾ ಅದನ್ನ ಹೇಳಿ ಅಂತ. ನೋಡಿ, 20 ಸಂಸದ್ ಮಾರ್ಚ್ ಚಲೋ ನಾನು ಹೋಗೋ ಹೊತ್ತಿಗೆ 9:30 ಆಗೋಗಿತ್ತು. ಆ ಹೊತ್ತಿಗೆ ನಾನು ಹೇಳೋದನ್ನ ಸ್ವಲ್ಪ ಗಮನವಿಟ್ಟು ಕೇಳಿ. ಈ ಜಂತರ್ ಮಂತರ್ ಸೈಟ್ ಅಂತ ನಾನು ಆಗ್ಲೇ ಏನ್ ಹೇಳಿದೆ ನಿಮ್ಗೆ, ಒಂದು 10ರಿಂದ 12, 15 ಸಾವಿರ ಕೆಪಾಸಿಟಿ ಇರುವಂತ ಜಾಗ, ಅಂದ್ರೆ ಪ್ರಮುಖವಾದ ಪ್ರತಿಭಟನಾ ಸ್ಥಳ, ಪ್ರತಿಭಟನೆಗೆ ಮೀಸಲಿಟ್ಟ ಸ್ಥಳ. ಅಲ್ಲಿ ರಾತ್ರಿನೇ ತುಂಬಾ ವಿದ್ಯಾರ್ಥಿಗಳು, ಯುವಜನರು ಬಂದು ಆಗ್ಲೇ ಸೇರ್ಕೊಂಡಿದ್ರು. ಅಲ್ಲಿ ಬೆಳಗ್ಗೆ ಹೊತ್ತಿಗೆ ಏನು ಬೆಳವಣಿಗೆ ಆಗಿತ್ತು ಅಂತಂದ್ರೆ, ನಾನು ಅಲ್ಲಿ ಹೋದಾಗ ಆ ಒಂದು ಪರ್ಟಿಕ್ಯುಲರ್ ಸೈಟ್ ಏನಿದೆ ಅದನ್ನ ಅವರು 5, 6, 7 ಬ್ಯಾರಿಕೇಡ್ಗಳ ಸಾಲುಗಳು, ಮಲ್ಟಿಪಲ್ ಲೇಯರ್ಸ್ ಆಫ್ ಬ್ಯಾರಿಕೇಡ್ಸ್ ಹಾಕ್ಬಿಟ್ಟು ಒಳಗಡೆ ಇರೋರು ಆಚೆ ಬರ್ದಂಗೆ ಬ್ಯಾರಿಕೇಡ್ ಹಾಕಿದ್ರು. ನಾನು ಹೋಗಿ ಅಲ್ಲಿ ನಿಂತ್ಕೊಂಡಾಗ, ಈಗ ನಾನು ಏನ್ ಹೇಳಿದೆ, ಸಂಸತ್ ಪ್ರೊಟೆಸ್ಟ್ ಸೈಟ್ ಇದೆ, ಸೈಟ್ ಆಚೆ ಬ್ಯಾರಿಕೇಡ್ ಹಾಕಿದ್ದಾರೆ, ಅದು ಕಾಣ್ತಾ ಇರ್ಲಿಲ್ಲ. ಏನಕ್ಕೆ ಅಂತಂದ್ರೆ, ರಾತ್ರಿ ಯಾರು ಬಂದು ಅಥವಾ ಬೆಳಗ್ಗೆ ಮುಂಜಾನೆ ಯಾರು ಬಂದು ಅಲ್ಲಿ ಒಳಗಡೆ ಉಳ್ಕೊಂಡ್ರು ಅವರಲ್ಲೇ ಲಾಕ್ ಆಗಿದ್ರು, ಅಂದ್ರೆ ಅವರು ಆಚೆ ಬರಕ್ ಸಾಧ್ಯ ಆಗ್ತಿರ್ಲಿಲ್ಲ. ಆದ್ರೆ ನಂತರ ಬಂದು ಅವರು ಹೊರಗಡೆ ಜಮಾವಣೆ ಆಗಿದ್ರು. ಆ ಹೊರಗಡೆ ಒಂದು ಪುಟ್ಟ ಸರ್ಕಲ್ ತರ ಇದೆ, ಅಲ್ಲಿ SBH ಒಂದು ಬ್ಯಾಂಕ್ ಇದೆ, ಇನ್ನೊಂದು ಪ್ರಮುಖ ಸರ್ಕಾರಿ ಕಚೇರಿಗಳಿದೆ, ಒಂದು 5 ಸ್ಟಾರ್ ಹೋಟ್ಲ್ ಏನೋ ಇದೆ, ಒಂದು ಪುಟ್ಟ ಸರ್ಕಲ್ ತರ ಇದೆ, ಅಲ್ಲಿ ಜಮಾವಣೆ ಆಗಿದ್ರು. ಅಲ್ಲಿ ಜಮಾವಣೆ ಆದವ್ರ ಸಂಖ್ಯೆ ಎಷ್ಟಿತ್ತು ಅಂದ್ರೆ, ನಿಮ್ಮ ಸೈಟು ಅಂದ್ರೆ ಪ್ರೊಟೆಸ್ಟ್ ಸೈಟು ಜಂತರ್ ಮಂತರ್ ಒಳಗೆ ಎಷ್ಟಿದ್ರು ಅದರ 3-4 ಪಟ್ಟು ಇತ್ತು ಹೆಚ್ಚು.
ಸೈಟ್ ಅಲ್ಲಿ ನಿಮ್ಗೆ 12,000 ಅಂತಂದ್ರೆ ನಿಮ್ಗೆ ಇಲ್ಲಿ ಹೆಚ್ಚು ಕಮ್ಮಿ 30-40 ಸಾವಿರ ಜನ ಇದ್ರು. ಆ ಪ್ರೊಟೆಸ್ಟರ್ನ ತಡೆಯಕ್ಕೆ ಮತ್ತೆ ಇಲ್ಲಿ ಹೊರಗಡೆ ಬ್ಯಾರಿಕೇಡ್ ಹಾಕಿದ್ರು. ಸೊ ನಿಮ್ಗೆ ಒಳಗಡೆ ಇದ್ದಾರೆ, ಇಲ್ಲಿ ಹೊರಗಡೆ ಇದ್ದಾರೆ. ಒಳಗಡೆ ಇರೋ ಬರಕ್ ಸಾಧ್ಯನೇ ಇಲ್ಲ, ಯಾಕಂದ್ರೆ ಮಲ್ಟಿಪಲ್ ಲೇಯರ್ಸ್ ಆಫ್ ಬ್ಯಾರಿಕೇಡ್. ಪ್ಯಾರಾಮಿಲಿಟರಿ ಫೋರ್ಸ್ ಇದೆ, ರ್ಯಾಪಿಡ್ ಇದೆ, CRPF ಇದೆ, ಅಲ್ಲಿಂದ ಬರಕ್ ಸಾಧ್ಯನೇ ಇಲ್ಲ. ಆದ್ರೆ ಹೊರಗಡೆ ಇರೋರು ಒಂದು ಲೇಯರ್ ಬ್ಯಾರಿಕೇಡ್ ಇತ್ತು, ಎಲ್ಲಾ ತರದ ಪೊಲೀಸ್ ಬಂದೋಬಸ್ತ್ ಇತ್ತು. ಆದ್ರೆ ಅವರ ಅಗ್ರೆಸಿವ್ನೆಸ್ ಎಷ್ಟಿತ್ತು ಅಂದ್ರೆ, ಎಷ್ಟು ರೋಷ, ಕೋಪ, ಹತಾಶೆ. ಈ ರೋಷ, ಕೋಪ, ಹತಾಶೆ ಏನಿದೆ ವಿದ್ಯಾರ್ಥಿಗಳಲ್ಲಿ, ಅವ್ರು ಎಷ್ಟೊಂದು ನಿಲ್ತಾರಲ್ಲಿ. ಅವ್ರ ಘೋಷಣೆಗಳು ಅವ್ರಿಗೆ ಮುಖ್ಯವಾಗಿ ಇದು ಥ್ರೂಔಟ್ ಈ ಒಂದು ಆಂದೋಲನ ಜೆನ್ಸಿ ಅಂತ ನಾವ್ ಏನ್ ಕರಿತಾ ಇದೀವಿ, ಪ್ರಮುಖವಾಗಿ ಈ ಪ್ರತಿಭಟನೆ ಅದೇ ರೀತಿ ಗುರುತಿಸ್ಬೇಕಾಗ್ತದೆ. 1997 ನಂತರ ಹುಟ್ಟಿದ ಜೆನ್ಸಿಗಳು, ಇವರಲ್ಲಿ ಹೆದರಿಕೆ ಅನ್ನೋದಿಲ್ಲ. ನಾನು ಗಮನಿಸಿದಾಗೆ, ನನ್ನ ಅಭಿಪ್ರಾಯ ತಪ್ಪಿರ್ಬೋದು, ಯಾರಾದ್ರೂ ಕಾಮೆಂಟ್ ಮಾಡಿ, ಬಟ್ ನಾನು ಗಮನಿಸಿದಂಗೆ ಅವ್ರು ಯಾವ್ದಕ್ಕೂ ಹೆದರೋದಿಲ್ಲ. ಅವರ ಆಲೋಚನಾ ವಿಧಾನ ಕೂಡ ಅವರು ಒಂಥರ ಮುಕ್ತವಾಗಿರುತ್ತೆ. ಅವ್ರಿಗೆ ಏನ್ ಅನ್ಸುತ್ತೋ ಅದ್ ಹೇಳ್ತಾರೆ. ನೀನ್ ತಲೆ ಕೆಡಿಸ್ಕೋ ಬಿಡು, ಅಥವಾ ನೀನು ಒಪ್ಪು ಬಿಡು. ಅವ್ರಿಗೆ ಅನ್ಸಿದ್ದೀನಿ ನಾನು ಒಂಥರ ಮುಕ್ತವಾಗಿ ಮುಖದ ಮೇಲೆ ಹೇಳ್ತಾರೆ ಅವ್ರು. ಆತರ ಒಂದು ಜನಾಂಗ ಅದು. ಅವ್ರು ಎಷ್ಟು ರೋಷ ಭರಿತರಾಗಿದ್ರು ಅಂತಂದ್ರೆ, ಈ ಕಡೆಯಿಂದ ಪೊಲೀಸರು ಅದು ಏನ್ ಹೇಳಿ ಬ್ಯಾರಿಕೇಡ್ ನ ಸೇವ್ ಮಾಡ್ಕೊಳಕ್ಕೆ ಪ್ರಯ ಮಾಡೋದು, ಅವ್ರು ಆ ಕಡೆಯಿಂದ ಇದ್ ಮಾಡೋದು. ಈ ತರ ಒಂದು ಹೆಚ್ಚು ಕಮ್ಮಿ 2.5-3 ಗಂಟೆವರೆಗೂ ಈ ಸರ್ಕಸ್ ನಡೀತು. ಹೆಚ್ಚು ಕಮ್ಮಿ 3 ಗಂಟೆ ಅಷ್ಟೊತ್ತಿಗೆ ಅವ್ರು ಎಷ್ಟು ಯಶಸ್ವಿ ಆದ್ರು ಅಂದ್ರೆ, ಎಲ್ಲ ಬ್ಯಾರಿಕೇಡ್ನು ತುಳ್ಕೊಂಡು ಆಚೆ ಬಂದ್ಬಿಟ್ರು. ಅದು ಒಂದು ಪ್ರವಾಹ ಇದ್ದಂಗೆ, ಡ್ಯಾಮ್ ಹೊಡೆದು ಪ್ರವಾಹ ಹೆಂಗ್ ಬರುತ್ತೆ, ಆ ಪ್ರವಾಹ ತರ ಬಂದ್ರು ಅವರು. ಆ ಪ್ರವಾಹ ಎಲ್ಲಿಗೆ ಬಂತು ಅಂತಂದ್ರೆ, ಈ ಸರ್ದಾರ್ ವಲ್ಲಭಾಯ್ ಪಟೇಲ್ ಬಿಲ್ಡಿಂಗ್ ಅಂತ ಒಂದಿದೆ. ಅಂದ್ರೆ ನಾನು ಇವಾಗ ಹೇಳ್ತಿರೋದು, ಆ ಸರ್ಕಲ್, ದೊಡ್ಡ ಸರ್ಕಲ್ ಹೊರಡುತ್ತದು. ಅಂದ್ರೆ ದಟ್ ಈಸ್ ಮೈನ್ ರೋಡ್. ಅಲ್ಲಿಂದ ನಿಮ್ಗೆ ಸಂಸತ್ ಭವನ ಅಂತ, ಸಂಸತ್ಗೆ ಹೋಗೋ ದಾರಿ ಏನಿದೆ, ಸಂಸತ್ ಮಾರ್ಗ ಅಂತ ಏನ್ ಕರೀತಾರೆ, 3-4 ಕವಲು ದಾರಿಗಳಿದೆ. ಈಗ ನಾವು ಬೆಂಗಳೂರಲ್ಲಿ KR ಸರ್ಕಲ್ ಇದ್ದಂಗೆ, ವಿಧಾನಸೌಧಕ್ಕೆ ಹೋಗುವಾಗ ಆತರ ಒಂದು ಸರ್ಕಲ್ ಅದು. ಇದು ಅಲ್ಲಿವರೆಗೂ ಅವರು ಏನಲ್ಲಿ ಸಮುದ್ರದ ಪ್ರವಾಹದಂತೆ ಹೊರಟು ಬಂದಾಗ, ಆ ಸರ್ಕಲ್ಗಿಂತ ಒಂದು 100 ಮೀಟರ್ ಮುಂಚೆನೆ ಅವ್ರನ್ನ ಬ್ಯಾರಿಕೇಡ್ ಹಾಕಿ ತಡೆಯಲಾಯ್ತು. ಆ ಸರ್ಕಲ್ ಅವ್ರಿಗೆ ಹೋಗಕ್ ಬಿಡ್ಲಿಲ್ಲ. ಆಯ್ತಾ? ಇದು ಹೆಚ್ಚು ಕಮ್ಮಿ 1.5-3 ಗಂಟೆವರೆಗೂ ಅವ್ರು ಅಲ್ಲೇ ಉಳ್ಕೊಂಡ್ರು. ಅಂದ್ರೆ ನಾನು ಈಗ ಹೇಳ್ತಿರೋದು ನೋಡಿ, ಸೈಟ್ ಅಲ್ಲಿ ಇರೋರು ಅಲ್ಲೇ ಇದ್ದಾರೆ, ಅವ್ರು ಈಚೆ ಬರಕ್ ಸಾಧ್ಯ ಆಗಿಲ್ಲ. ಹೊರಗಡೆ ಉಳಿದವರು ಮೊದಲನೇ ಬ್ಯಾರಿಕೇಡ್ ನ ಮೂರ್ಕೊಂಡು ಈ ಮೇನ್ ರೋಡ್ ವರ್ಗೂ ಬಂದಿದ್ದಾರೆ. ಆಯ್ತಾ? ದೇರ್ ಆಲ್ಸೋ ಲಾಕ್ಡ್. ಅವ್ರನ್ನು ಕೂಡ ಅಲ್ಲಿ ಕ್ರಮಬದ್ಧವಾಗಿ ನಿಲ್ಲಿಸಲಾಯ್ತು. ಅಂದ್ರೆ ನಾನು ಏನಾಯ್ತು ಅಂದ್ರೆ, ನಾನು ಅಲ್ಲಿದ್ದೆ, ಇಲ್ಲಿ ಹೊರಗಡೆ ನಾನು ಹೋದಾಗ ಏನು ಹೊರಗಡೆ ನಿಂತಿದ್ದೆ ಅಂತ ಹೇಳಿದ್ನಲ್ಲ, ಅವ್ರು ಬಂದಿದ್ದ ಒಂದು ಯುವ ಜನರ ಒಂದು ಗುಂಪಲ್ಲಿ ಮಧ್ಯ ಸಿಗಾಕೊಂಬಿಟ್ಟೆ ನಾನು. ಎಷ್ಟು ಅಲ್ಲಿ ನಿಂತ್ಕೊಳಕ್ಕೆ ಜಾಗ ಇರಲಿಲ್ಲ, ಒಬ್ರಿಗೊಬ್ರು ಉಸಿರಾಡಕ್ಕೂ ಜಾಗ ಇಲ್ಲ, ಅಷ್ಟು ಜಾಮ್ ಪ್ಯಾಕ್. ಅಂದ್ರೆ ಹೇಳ್ತೀನಿ ನೋಡಿ, ಪ್ರತಿಭಟನಾ ಚಿಕ್ಕ ಸರ್ಕಲ್ ಅಂತ ಹೇಳಿದ್ನಲ್ಲ, ಅಲ್ಲಿಂದ ಈ ಮೇನ್ ರೋಡ್ವರೆಗೂ ಸುಮಾರು ಅದೊಂದು 600-700 ಮೀಟರ್ ಇರೋದು. 600-700 ಕಿಲೋಮೀಟರ್ ಇದ್ದಿರ್ಬೋದು. ಆಯ್ತಾ? ಒಂದು ಅಂದಾಜು. ಅಷ್ಟು ರೋಡ್ ಪೂರ್ತಿ ವಿದ್ಯಾರ್ಥಿಗಳಿದ್ರು. ನಿಂತ್ಕೊಳಕ್ ಜಾಗ ಇಲ್ಲ. ನಾನು ಮಧ್ಯ ಸಿಗಾಕೊಂಡವನು, ನಾನು ಇಲ್ಲ ಲಾಕ್ ಆಗ್ಬಿಡ್ತೀನಿ ಅನ್ಸ್ತು. ಅಂದ್ರೆ ನಂಗೆ ಲಾಕ್ ಆಗೋದಕ್ಕೆ ಬೇಜಾರೇನಿಲ್ಲ. ಆದ್ರೆ ಮುಂದೆ ಪೊಲೀಸ್ ಏನ್ ಬ್ಯಾರಿಕೇಡ್ ಹಾಕಿದ್ದಾರೆ, ಅಲ್ಲಿ ಅವ್ರು ಏನ್ ಪ್ರಿಪರೇಷನ್ ಮಾಡ್ಕೊಂಡಿದ್ದಾರೆ ಅದನ್ನ ನೋಡ್ಬೇಕಾಗಿತ್ತು ನಾನು. ಹಾಗಾಗಿ ನಾನು ಬಹಳ ಕಷ್ಟಪಟ್ಟು, ಅಲ್ಲೊಂದು ಸಣ್ಣ ಒಂದು ಗಲ್ಲಿ ತರ ಇದೆ, ಅಲ್ಲಿ ಈ ಮಾಬಿಂದ ಆಚೆ ಹೋಗೋದ್ ಬಿಡೋರು, ಒಳಗ್ ಬರಕ್ ಬಿಡ್ತಿರ್ಲಿಲ್ಲ. ಸೊ ನಾನು ಅಲ್ಲಿ ತಪ್ಪಿಸ್ಕೊಂಡು ಸುತ್ತ ಹಾಕೊಂಡು ಬಂದು ಮುಂದಕ್ಕೆ ಬಂದಾಗ ಆ ಸರ್ಕಲ್ ಹತ್ರ ಬಂದು ನಿಂತ್ಕೊಂಡೆ. ನಾನು ಸರ್ಕಲ್ ಹತ್ರ ಬಂದು ನಿಂತ್ಕೊಂಡಾಗ ಹೆಚ್ಚು ಕಮ್ಮಿ ಒಂದು 3-3:30 ಇರ್ಬೋದು. ಸೊ 3-3:30 ಇದ್ದಿರ್ಬೋದು. ಅವಾಗ ಈಗ ಸೈಟಲ್ ಲಾಕ್ ಆಗಿದ್ದಾರೆ, ಇವರು ಲಾಕ್ ಆಗಿದ್ದಾರೆ, ಮೇನ್ ರೋಡಿಗೆ ಬರಕ್ ಆಗ್ತಾ ಇಲ್ಲ. ಆದ್ರೆ ಈ ಹೊರಗಡೆಯಿಂದ ಮತ್ತು ಜನ ಬರ್ತಾನೆ ಇದ್ದಾರೆ, ಅಥವಾ ಮಧ್ಯೆ ಹೇಳಿದ್ನಲ್ಲ, ಈ ಗುಂಪಿಂದ ಹೊರಗಡೆ ಬಂದಿರೋರು ಇದ್ದಿರ್ಬೋದು, ನಂತರದವರು. ಬಂದವರು ಅಲ್ಲಿ ಸೆಟ್ ಆಗ್ತಾ ಇದ್ದಾರೆ ಹೊರಗಡೆ. ಇದು 3ನೇ ಲೇಯರು. 1, 2 ಇದು 3ನೇ ಲೇಯರು. ಬಂದು ಜಮಾನ್ ಆಗ್ತಾರೆ. ಇವರು ಪೇಷಂಟ್ ಆಗಿಲ್ಲ. ಇವರು ನಾವ್ಯಾಕೆ ಈಗ ಅವ್ರಂತೂ ಬಿಡ್ತಾ ಇಲ್ಲ. ಅವ್ರನ್ನ ಜಂತರ್ ಮಂತರ್ ಹೊರಗಿರೋರ್ನು ಬಿಡ್ತಿಲ್ಲ, ಹೊರಗಡೆ ಬಂದವ್ರನ್ನು ಬಿಡ್ತಿಲ್ಲ. ನಾವು ನಿಂತ್ಕೊಂಡು ಏನ್ ಮಾಡ್ಬೇಕು, ನಾವು ಮಾರ್ಚ್ ಹೋಗೋಣ ಅಂತ. ಅಲ್ಲಿ ನೋಡಿದ್ರೆ 23 ಜನ ಕಾಣ್ತಾ ಇದ್ದಾರೆ. ಹೆಂಗ್ ಹೋಗೋದು ಮಾರ್ಚು? ಹೆಂಗ್ ಹೋಗಕ್ ಸಾಧ್ಯ? ಯಾಕಂದ್ರೆ ಆ ಸರ್ಕಲ್ ಏನಿದೆ, ಆ ಸರ್ಕಲ್ ನ ದಾಟಿದ್ರೆ ಸಂಸತ್ ಮಾರ್ಗ ಸ್ಟಾರ್ಟ್ ಆಗುತ್ತೆ. ಇದು ಕೂಡ ಸಂಸತ್ ಮಾರ್ಗ ಅಂತ ಹೇಳ್ತಾರೆ, ಬಟ್ ಅದು ಸ್ಟಾರ್ಟಿಂಗ್ ಪಾಯಿಂಟ್ ಸಂಸತ್ ಮಾರ್ಗ ಅದು. ಆಮೇಲೆ ನೋಡಿ, ಅದು ಈ ಚಳುವಳಿಗಳಿಂದ ಆಗೋದೇ ಆ ರೀತಿ ಅಂತ ಕಾಣಿಸುತ್ತೆ. ಸಣ್ಣ ಪ್ರಯತ್ನಗಳು ಅಥವಾ ಸಣ್ಣ ಇದು
ಒಂದ್ 30 ಜನ ಫಸ್ಟ್ ಮೊದಲಿಗೆ ಸರ್ಕಾರ ಆಚೆ ಹೋಗಿ ಆ ಬ್ಯಾರಿಕೇಡ್ ಸಿಂಗಲ್ ಲೈನ್ ಬ್ಯಾರಿಕೇಡ್ ಇತ್ತಲ್ಲಿ, ಎಲ್ಲಿ ಈಗ ಸನ್ಸರ್ ಮಾರ್ದ ಸ್ಟಾರ್ಟಿಂಗ್ ಪಾಯಿಂಟ್ ಅದು, ಅಲ್ಲಿಗೆ ಹೋಗಿ ನಿಂತು ಘೋಷಣೆ ಕೂಗೋಕೆ ಶುರು ಮಾಡಿದ್ರು, ನಮಗ್ ಬಿಡಿ ನಾವು ಹೋಗ್ತೀವಿ ಅಂತ ಶುರು ಮಾಡಿದ್ರು. ಎಷ್ಟಿದ್ರು ಅಂದ್ರೆ ಆಡ್ಲಿ ನನ್ನ ಪ್ರಕಾರ 30ರಿಂದ 50 ಅಷ್ಟೇ. ಅದು ನೋಡ್ತಾ 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 ಎಷ್ಟು ಇನ್ಕ್ರೀಸ್ ಆಯ್ತು ಅಂತಂದ್ರೆ ಅದು 100 ನಂತರ ಮೇಲ್ ಸಂಖ್ಯೆ ಹೋಯ್ತು. ಅಲ್ಲಿ ಸಿಂಗಲ್ ಲೈನ್ ಬ್ಯಾರಿಕೇಡ್ ಇದೆ. ಅವ್ರ ಪೊಲೀಸರು ಮನವಿ ಮಾಡ್ತಿದ್ದಾರೆ, ಅಲ್ಲಿ ಪೊಲೀಸರು ಕೂಡ ಇಲ್ಲಿದ್ದಷ್ಟು ಇರ್ಲಿಲ್ಲ. ಯಾಕಂದ್ರೆ ಅಲ್ಲಿ ಹೇಳ್ತೀನಿ ಕೇಳಿ, ಅವ್ರಿಗೆ ನಿರೀಕ್ಷೆನೇ ಇರ್ಲಿಲ್ಲ. ಅವರು ಮೇನ್ ರೋಡಿಗೆ ಬರ್ತಾರೆ ಅನ್ನೋ ನಿರೀಕ್ಷೆನೇ ಪೊಲೀಸರಿಗೆ ಇದ್ದಿರ್ಲಿಲ್ಲ. ಅಷ್ಟು ಜನಸಂಖ್ಯೆ ಬರ್ತಾರೆ ಅನ್ನೋದು ಕೂಡ ಅವ್ರ ನಿರೀಕ್ಷೆ ಇದ್ದಿರ್ಲಿಲ್ಲ. ಇಲ್ಲಿರೋದ್ಲು ಕೂಡ ಅವರು ಭಾರಿ ಪ್ರೊಟೆಕ್ಷನ್ ತಗೊಳ್ತಿದ್ರು ಅಂತ ಕಾಣಿಸುತ್ತೆ. ಸೊ ಅಲ್ಲಿ ಆರಾಮಾಗಿದ್ರು ಅವ್ರು ಆಕ್ಚುಲಿ. ಸೊ ಅಲ್ಲಿ 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 ಕೂಡ ಅದು ತುಂಬಾ ಸರ್ಕಸ್ ನಡೆದು, ಅಂದ್ರೆ ಮುಖಾಮುಖಿಗಳು ನಡೆದು, ಅಲ್ಲಿ ಬಹಳ ವಯಸ್ಸಾದ ಏನ್ ಹೇಳಿ ಹೆಂಗ್ ವಯಸ್ಸಾದ ಮಹಿಳೆಯರು ಸಹಿತ ಪೊಲೀಸರಿಗೆ ರಿಕ್ವೆಸ್ಟ್ ಮಾಡ್ತಿದ್ರು, ನಿಮ್ಗೂ ಮಕ್ಳಿದ್ದಾರೆ, ನಿಮ್ಗೂ ಎಜುಕೇಶನ್, ನಿಮ್ ಮಕ್ಳಿಗೂ ಆಗಿರುತ್ತೆ ತೊಂದ್ರೆ, ಬಿಡಿ ನಮ್ಗೆ ಹೋಗಕ್ಕೆ ಬಿಡಿ ಅಂತಲ್ಲ. ಅವ್ರು ಬಿಡಕ್ ತಯಾರಿರ್ಲಿಲ್ಲ. ಕೊನೆಗೆ ವಿದ್ಯಾರ್ಥಿಗಳು ಮತ್ತೆ ಅದನ್ನು ಮುರಿದ್ರು. ನಾವು ಸಂಸದ್ ಮಾರ್ಚಿಗೆ ಹೊರಟ್ವಿ ನಾವು ಸಂಸದ್ ಮಾರ್ಚಿ ಹೊರಟ್ವಿ. ಅದು ಅಲ್ಲಿಂದ ಮೋಸ್ಟ್ಲಿ ಅದು 1 ಕಾಲು ಅಥವಾ 2 ಕಿಲೋಮೀಟರ್ ದೂರ ಇದ್ದಿರ್ಬೋದು. ಹೋಗುವಾಗ ತಿರ್ಗಾ ಅದ್ರ ಅರ್ಧ ದಾರಿಯಿಂದ ತಡೆದ್ರು. ಅಲ್ಲಿ ಏನು ಬ್ಯಾರಿಕೇಡು ಇಲ್ಲ, ಎಂಥದ್ದು ಇಲ್ಲ. ಪೊಲೀಸು ಒಂದು 10-20 ಜನ ಇದ್ರಷ್ಟೇ. ಯಾಕಂದ್ರೆ ಅವ್ರ ನಿರೀಕ್ಷೆ ಇರ್ಲಿಲ್ಲ. ಅಲ್ಲೂ ತಡೆದ್ರು, ಅಲ್ಲಿ ಲಾಠಿ ಚಾರ್ಜ್ ಮಾಡಿದ್ರು. ಲಾಠಿ ಚಾರ್ಜ್ ಮಾಡಿದಾಗ ಹುಡುಗರು ಹೇಗೆ ಅಂತಂದ್ರೆ, ನಾನು ಅದೇ ಹೇಳಿದ್ನಲ್ಲ, ಅವ್ರು ಯಾರಿಗೂ ಎದುರಲ್ಲ ಅಂತ. ಲಾಠಿ ಚಾರ್ಜ್ ಮಾಡಿದ್ರೆ ಓಡೋಗೋದು, ತಿರ್ಗಾ ಮತ್ತೆ ವಾಪಸ್ ಬಂದು ನಿಂತ್ಕೊಳ್ಳೋದು, ಅಂದ್ರೆ ಎದೆ ಕೊಟ್ಟು ನಿಂತ್ಕೊಳ್ಳೋದು. ನಾನು ಅಲ್ಲಿವರೆಗೂ ಇದ್ದೆ ಸರ್. ಅದಾದ ನಂತರ ಅದು ಏನೇನೋ ಅನಾಹುತ, ಅದೇ ಏನಾಯ್ತು, ನಾನು ರೆಕಾರ್ಡ್ ಮಾಡ್ತಾ ನನ್ನ ಬ್ಯಾಟ್ರಿ ಡೌನ್ ಆಗಿತ್ತು. ಅಲ್ಲಿ ನಿಮ್ಗೆ ಮುಖ್ಯವಾಗಿ ಏನಂತಂದ್ರೆ ಸುಮಾರು ಒಂದು 2-3 ಕಿಲೋಮೀಟರ್ವರೆಗೂ ಅವ್ರು ಇಂಟರ್ನೆಟ್ ಬಂದ್ ಮಾಡಿದ್ದಾರೆ. ಈಗಲೂ ಬಂದಿದೆ. ಅಲ್ಲಿ ನಿಮ್ಗೆ ಅಂತಲ್ಲ, ನಮ್ಗೆ ಅಂತಲ್ಲ, ಸಾರ್ವಜನಿಕರಿಗೂ ತೊಂದರೆ ಆಗ್ತಿದೆ ಸರ್. ಈಗ ಅಲ್ಲಿ ನಾವು ಇಲ್ಲಿ ವಿಡಿಯೋಗಳಿಂದ ಇಲ್ಲೇ ಕುತ್ಕೊಂಡು ನೋಡಿದಾಗ ನಮಗ್ ಕಾಣೋದು ಅದು ತುಂಬಾ ಮಳೆ, ಬೇರೆ ತುಂಬಾ ಜೋರಾಗಿ ಮಳೆ ಸುರಿತಾ ಇದೆ. ವಿದ್ಯಾರ್ಥಿಗಳು ಆ ಮಳೆಯಲ್ಲಿ ಜೋರಾಗಿ ಓಡ್ತಾ ಇದ್ದಾರೆ. ಪೊಲೀಸರು ಅಟ್ಟಾಡ್ಸ್ಕೊಂಡು ಬರ್ತಾ ಇದ್ದಾರೆ. ಈ ಬ್ಯಾರಿಕೇಡ್ ಹಾಕಿದ್ರಲ್ಲ ಪೊಲೀಸರು, ಹಂಗೆ ಲಾಠಿ ಬೀಸ್ತಾ ಇದಾರೆ. ಆ ಲಾಠಿಗಳಿಗೆಲ್ಲ ಕೆಲವು ಇದನ್ನ ಹಾಕಿದ್ದಾರೆ, ಮಳೆ ಹೊಡೆದಿದ್ದಾರೆ. ಚದುರಿದ ಚಪ್ಪಲಿಗಳೆಲ್ಲ ಬಿದ್ದೋಗಿದ್ದಾವೆ. ಆ ವಿದ್ಯಾರ್ಥಿನಿಯರನ್ನ, ಅಂದ್ರೆ ವಿದ್ಯಾರ್ಥಿಯರನ್ನ ಪೊಲೀಸರು ಮುಟ್ಟಬಾರ್ದ ಜಾಗದಲ್ಲೆಲ್ಲ ಮುಟ್ತಾ ಇದ್ದಾರೆ. ಈ ತರದ ಇದೆಲ್ಲ ಇದೆಲ್ಲ ಕಂಟಿನ್ಯೂ 3 ದಿನಗಳವರೆಗೂ ಹೆಂಗೆ ನಡೀತಾ ಇದೆಯಾ ಅಂತ. ನನಗೆ ಬ್ಯಾಟ್ರಿ ಕೂಡ, ಫೋನ್ ಬ್ಯಾಟ್ರಿ ಕೂಡ ಹೊರಟೋಗಿದೆ. ಪ್ಲಸ್ ನನಗೆ ತುಂಬಾ ಹೊಟ್ಟೆ ಸಿಕ್ತಿತ್ತು. 4:45 ಆಗೋಗಿತ್ತು. ಮತ್ತೆ ನಂಗೆ ಫೋನಲ್ಲಿ ಬ್ಯಾಟ್ರಿ ಇಲ್ದಿದ್ರಿಂದ ನಾನು ಯಾರು ಕಮ್ಯುನಿಕೇಟ್ ಮಾಡೋಕ್ಕಾಗಲ್ಲ, ನಾನು ಶೂಟ್ ಮಾಡೋಕ್ಕಾಗಲ್ಲ. ಆ ತರ ಒಂದು ಪರಿಸ್ಥಿತಿ ಆಗೋಯ್ತು. ಹಾಗಾಗಿ ನಾನು ಬಂದ ನಂತರ ಇದೆಲ್ಲ ಆಗಿರೋದು. ಬಟ್ ನನಗೂ ದುಃಖ ಇದೆ ಆಕ್ಚುಲಿ. ನಾನು ಅದನ್ನು ವಿಟ್ನೆಸ್ ಮಾಡ್ಬೇಕಾಗಿತ್ತು. ಬಟ್ ನೀ ಹೇಳಿದ್ ನಿಜ. ಆದ್ರೆ ಅದು ಏನಾಗಿದೆ ಅಂದ್ರೆ ಆ ರಾತ್ರಿದು ಬೆಳವಣಿಗೆ ಹೇಳ್ಬಿಡ್ತೀನಿ ನೋಡಿ. ಅದು ನಿಮ್ಗೂ ಗೊತ್ತಿರ್ಬೋದು. ಆ ರಾತ್ರಿ ಬೆಳವಣಿಗೆಯಲ್ಲಿ ನನಗೆ ರೂಮಿಗೆ ಬಂದು ಸೇರ್ಕೊಂಡಾಗ ಸುಮಾರು ಒಂದು ಏನಾಯ್ತು ಅನ್ನೋದನ್ನೆಲ್ಲ ನಿಮ್ಗೆಲ್ಲ ಗೊತ್ತಿದೆ. ಅದು ಇಡೀ ದೇಶಕ್ಕೆ ಗೊತ್ತಿದೆ, ಇಡೀ ವಿಶ್ವಕ್ಕೆ ಗೊತ್ತಿದೆ, ಈಗ ಜಗತ್ಗೆ ಗೊತ್ತಿದೆ ಅವಾಗ ಏನೇನಾಯ್ತು ಅನ್ನೋದು. ನಾನು ಮತ್ತೆ ಅದಕ್ಕೆ ಹೋಗಲ್ಲ. ಆದ್ರೆ ನನಗೆ ಬಹಳ ದುಃಖ ಆಗಿದೆ ಏನು ಅಂತಂದ್ರೆ, ನಾನು ಏನೇ ಹೇಳ್ತಾ ಇದ್ದೆ ನಿಮ್ಗೆ, ಅವಾಗಿಂದು ಜಂತರ್ ಮಂತರ್ ಸೈಟ್ ಅಂತ ಏನ್ ಹೇಳ್ತೀವಿ, ಅವ್ರನ್ನ ಲಾಕ್ ಮಾಡಿದ್ರು 7 ಬ್ಯಾರಿಕೇಡ್ಗಳು ಲೇಯರ್ ಇಂದ. ನನಗೆ ಒಂದು ರಾತ್ರಿ ಶೂಟ್ ನೋಡ್ತೀನಿ, ಅದು ಒಂದು ಇದೇ ತರ ನಿಮ್ ತರನೇ ಆನ್ಲೈನ್ ಇಂಡಿಪೆಂಡೆಂಟ್ ಚಾನಲ್. ಅದು ಹೇಗಿದೆ ಅಂತಂದ್ರೆ, ಆ ಇಡೀ ಸೈಟ್ನೇ ಅವರು ಫುಲ್ ವೇದಿಕೆ ಸಹಿತ ಎಲ್ಲ ಮುರಿದು ಪೆಂಡಾಲ್ಗಳನ್ನೆಲ್ಲ ಧ್ವಂಸ ಮಾಡಿ ಒಂಥರ ಸ್ಮಶಾನ ತರ ಮಾಡ್ಬಿಟ್ಟಿದ್ದಾರೆ. ನಾನು ನೋಡಿ ತುಂಬಾ ಬೇಜಾರಾಯ್ತು. ಯಾಕಂದ್ರೆ ನಾನು ಆ ಕ್ಷಣದಲ್ಲಿ ನೋಡ್ಕೊಂಡ್ ಬಂದ, ಅಷ್ಟು ಜನ ಕೂತಿದ್ರಲ್ಲಿ ಅವರೆಲ್ಲ ಎಲ್ಲೋದ್ರು ಅಂತ ನಂಗೆ ಭಾರಿ ಬೇಜಾರಾಯ್ತು. ಆಮೇಲೆ ಕೇಳ್ಪಟ್ಟಿದ್ದೇನೆ, ಅಲ್ಲೂ ಕೂಡ ಏನಾಗಿದೆ ಅಂದ್ರೆ, ಯಾವಾಗ ವಾಂಚುಕು ಮತ್ತೆ ದೀಪ್ಕೆ ಅವರು ಮನವಿ ಪತ್ರ ನಡ್ಡಾ ಅವರು ಕೊಡಕ್ ಹೋದ್ರು, ಈ ತರ ಎಲ್ಲ ಸಂಗತಿಗಳು ಬಂತಲ್ಲ, ಪೊಲೀಸರು ಏನ್ ಮಾಡಿದಾರೆ, ಅಲ್ಲಿ ಕೂತಿದ್ದವ್ರಿಗೆ ಮಿಸ್ಗೈಡ್ ಮಾಡಿ, ನೋಡು ನಿಮ್ ನಾಯಕನ ಉಪವಾಸ ನಿಲ್ಸಿದಾನೆ, ನೀವ್ಯಾಕೆ ಕೂತಿದ್ರ ಅಂತ ಹೇಳಿ ಅವ್ರನ್ನ ಲಾಠಿಯಿಂದ ಹೊಡೆದು ಆಚೆ ಕಳಿಸಿ ಇಡೀ ಸ್ಟೇಜ್ ಎಲ್ಲವನ್ನು ಧ್ವಂಸ ಮಾಡಿ ನಿರ್ನಾಮ ಮಾಡ್ಬಿಟ್ಟಿದ್ರು. ನಾನು ನೀವ್ ಹೇಳಿದ ಪ್ರಶ್ನೆಗೆ ಉತ್ತರಕ್ಕೆ ಬರ್ತಿದ್ದೀನಿ. ಏನಂತಂದ್ರೆ, ಆ ನಿರ್ನಾಮ ಮಾಡಿದ್ಮೇಲೆ ಅದೇ ರಾತ್ರಿ ಇದೆಲ್ಲ ಆಗಿರೋದು ನಿಮ್ಗೆ 8, 9, 10 ಗಂಟೆ ಮುಗಿದೋಗಿದ್ದಾರೆ, ಧ್ವಂಸ ಮಾಡಿ ಹೊರಟೋಗಿದ್ದಾರೆ. ಮತ್ತೆ ಅದೇ ರಾತ್ರಿ 2 ಗಂಟೆಗೆ ಮತ್ತೆ ಅವರು ರೀಕನ್ಸ್ಟ್ರಕ್ಟ್ ಮಾಡಿದ್ದಾರೆ ವೇದಿಕೆ ಮತ್ತೆ ಪುನರ್ನಿರ್ಮಾಣ ಮಾಡಿದ್ದಾರೆ. ಆಯಿಷಾ ಅವ್ರದ್ದು ನೇಹನ ನೇತೃತ್ವದಲ್ಲಿ ನಡೀತಿದ್ದ ಸತ್ಯಾಗ್ರಹಿಗಳು ಅವ್ರನ್ನು ಕೂಡ ಆಕ್ಚುಲಿ ಕಾಣಲಿಲ್ಲ ಅದು. ಬಟ್ ಏನೇ ಆಗ್ಲಿ, ಆ ಮುಖ್ಯ ವೇದಿಕೆನ ಅವರು ಅದೇ ರಾತ್ರಿ ತಯಾರು ಮಾಡಿದ್ರು. ಅವರಿಗೆ ನಡ್ಡಾ ಅವ್ರ ಹತ್ರ ಹೋಗಿದ್ದು ಒಂದು ದೊಡ್ಡ ಮೋಸ ಅನ್ನೋದು ಗೊತ್ತಾಗಿದೆ, ಅವ್ರ ಅರಿವಿಗೆ ಬಂದಿದೆ. ಅದೊಂದು ಟ್ರಾಪ್ ಅದು. ಅದಕ್ಕೆ ಬರ್ತೀನಿ, ನಾನು ನಡ್ಡಾ ಅವ್ರ ಹತ್ರ ಹೋಗಿದ್ದಕ್ಕೆ ಬರ್ತೀನಿ.
ಈಗ ಈ ಎಲ್ಲಾ ಈ ವಿದ್ಯಾರ್ಥಿಗಳಿದೆಲ್ಲ ಅಂದಾಜು ಎಷ್ಟು ವಯಸ್ಸಿನಿಂದ ಎಷ್ಟು ವಯಸ್ಸಿನವರು ಮತ್ತು ಎಲ್ಲೆಲ್ಲಿಂದ ಬಂದವರು, ಯಾವ್ಯಾವ ರಾಜ್ಯಗಳಿಂದ ಬಂದವರು ಅಂತ? ಸರ್ ನಾನು ಅದು ಹೆಂಗ್ ಹೇಳೋದು, ಅವ್ರಿಗೆ ಎಲ್ಲಾ ವಯಸ್ಸವರು ಇದ್ದಾರೆ. ಅಂದ್ರೆ ಮುಖ್ಯವಾಗಿ ನನಗೆ ಅನ್ಸಿದ್ದು ಸುಮಾರು ಒಂದು 18ರ ಆಜುಬಾಜುವರೇ ಜಾಸ್ತಿ ಇರೋದು. ಅಂದ್ರೆ ಒಂದು ಸೆಕೆಂಡ್ PUC ಆ ಕಡೆ ಒಂದು 10 ಸ್ಟ್ಯಾಂಡರ್ಡ್ ಇರ್ಬೋದು. ಜಾಸ್ತಿ ನಿಮಗೆ ಎಬವ್ ಸೆಕೆಂಡ್ PUCನೇ ಇರೋದು ನನ್ನ ಪ್ರಕಾರ. ಅಲ್ಲಿ 18+ ಇರೋದಲ್ಲಿ, 16+ ಇರೋದು ಜಾಸ್ತಿ ಅವರೇ ಇರೋದು. ಅಲ್ಲ, ಈಗ ಅಷ್ಟು ಚಿಕ್ಕ ವಯಸ್ಸಿನ ಮಕ್ಕಳನ್ನ ಪಾಲಕರು ಯಾಕೆ ಕಳಿಸಿದ್ರು ಮತ್ತು ಅಂತ ಸುರಿಯುವ ಮಳೆಯಲ್ಲಿ ದೊಡ್ಡ ದೊಡ್ಡ ಗಲಾಟೆಯಲ್ಲಿ ನಮ್ಮಂತವ್ರಿಗೆ ಹೋಗ್ಲಿಕ್ಕೆ ಅಲ್ಲಿ ಭಯ ಆಗುತ್ತೆ. ಆಮೇಲೆ ಪೊಲೀಸರು ಲಾಠಿಗಳನ್ನ ಬೀಸ್ತಾ ಇರ್ತಾರೆ. ಆ ಧೈರ್ಯ ವಿದ್ಯಾರ್ಥಿಗಳಲ್ಲಿ, ಯುವ ಜನರಲ್ಲಿ ಹೇಗ್ ಬಂತು ಅಂತ? ನೋಡಿ, ಅದನ್ನೇ ನೀವು ಸರಿಯಾದ ಪ್ರಶ್ನೆ ಕೇಳಿದ್ರಿ. ಯಾಕೆ ಗೊತ್ತಾ? ಅದಕ್ಕೆ ನಮ್ಗೆ ಉತ್ತರ ನಾನು ಮೊದಲೇ ಹೇಳಿದೀನಿ. ನೀವು ಒಬ್ಬ ಹುಡುಗ ನನಗೆ ಸಿಗ್ದ ಹೇಳ್ದ, ಅದು ನೀವು ಟಿವಿಗಳಲ್ಲೂ ನೋಡಿರ್ಬೋದು. ನಾನು ಆತರ 2-3 ಹುಡುಗರನ್ನ ನಾನು ಮಾತಾಡ್ಸಿದ್ದೀನಿ. ಅವ್ರೇನಂದ್ರೆ ಉತ್ತರ ಪ್ರದೇಶದಿಂದ ಬಂದಿದ್ದಾರೆ. ಉತ್ತರ ಪ್ರದೇಶದ ಯಾವ್ದೋ ಹಳ್ಳಿಯಿಂದ ಬಂದಿದ್ದಾನೆ. ಅವನು ಮನೇಲಿ ಏನು ಸುದ್ದಿನೇ ಕೊಟ್ಟಿಲ್ಲ. ಅಪ್ಪ ಅಮ್ಮನಿಗೆ ಇಂತಿಲ್ಲಿ ಹೋಗ್ತೀನಿ ಅಂತೆಲ್ಲ ಹೇಳಿದ, ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂತ ಹೇಳ್ಕೊಂಡು ಊರಲ್ಲೇ. ಈಗ ಅವರು ಅಪ್ಪ ಅಮ್ಮ ಇವ್ನು ಎಲ್ಲಿ ಹುಡುಕ್ತಿದಾರೆ ಗೊತ್ತಾ? ಅವನೇನ್ ಮಾಡಿದಾನೆ, ಮೊಬೈಲ್ ಸ್ವಿಚ್ ಆಫ್ ಮಾಡಿ ಇಟ್ಕೊಂಡು ಕೂತಿದ್ದಾನೆ. ಇದು ನಾನು ಎಕ್ಸ್ಟ್ರೀಮ್ ಹೇಳ್ತಾ ಇರೋದು. ಅವನು ಮನೇಲಿ ಸುದ್ದಿ ಕೊಟ್ಟಿದ್ದಾನೆ, ಯಾಕಂದ್ರೆ ಸುದ್ದಿ ಕೊಟ್ಟರೆ ಹೋಗ್ಬೇಡ ಅಂತಾರೆ ಅವರು. ಆ ಕಾರಣಕ್ಕೂ ಹೇಳಿದಾನೆ ಬಂದಿದ್ದಾನೆ. ಈ ತರ ಉದಾಹರಣೆಗಳು ತುಂಬಾ ಇದೆ. ನೆಕ್ಸ್ಟ್ ಅದೇ ರೀತಿ ಅಪ್ಪ ಅಮ್ಮನ ವಿರೋಧವಾಗಿ ಬಂದಿರೋರು ಇದ್ದಾರೆ. ಬಟ್ ಹೆಚ್ಚು ಅಪ್ಪ ಅಮ್ಮನ ಪರ್ಮಿಷನ್ ತಗೊಂಡ್ ಬಂದವರೇ ಬಹಳ ಜನ ಇರೋದು. ಈಗ ಮುಖ್ಯವಾದ ಬೇಡಿಕೆ ಏನು, ಅವರು ಧರ್ಮೇಂದ್ರ ಪ್ರಧಾನ್ ಅವ್ರು ರಾಜೀನಾಮೆ ಕೊಡ್ಬೇಕು ಅಂತ ಶಿಕ್ಷಣ ಸಚಿವರು. ಅವ್ರು ರಾಜೀನಾಮೆ ಕೊಟ್ಬಿಟ್ರೆ ಸಮಸ್ಯೆ ಬಗೆಹರಿದ್ ಬಿಡುತ್ತಾ? ಖಂಡಿತ ಇಲ್ಲ. ಇದು ಜನಸಾಮಾನ್ಯರು ಪ್ರಶ್ನೆ ಕೇಳ್ಬೇಕು, ಅವ್ರು ಯಾಕೆ ರಾಜೀನಾಮೆ ಕೊಡ್ಬೇಕು? ಈಗ ಆಲ್ರೆಡಿ ಮೋದಿ 90 ದಿನಗಳ ನಂತರ ಮೋದಿ ಬಾಯಿ ಬಿಟ್ಟು ಹೇಳಿದಾನೆ, ಇದು ದೊಡ್ಡ ಒಂದು ಇದು ದೊಡ್ಡ ತಪ್ಪಾಗಿ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ ಮೋದಿ ಕೂಡ. ಯಾರು ತಪ್ಪು ಮಾಡಿದ್ದಾರೆ ತಪ್ಪು ಮಾಡಿದವ್ರನ್ನ ಶಿಕ್ಷೆ ಮಾಡುವ ಕೆಲಸವನ್ನು ಮಾಡಿದೀವಿ, ಮುಂದೆ ಈ ತರ ಆಗ್ಲಾಗ್ತಾರ ನೋಡ್ಕೊಳ್ತೀವಿ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಆದಾಗ್ಯೂ ಕೂಡ ಪ್ರತಿಭಟನೆಯನ್ನ ಮುಂದುವರಿಸಿ ವಿದ್ಯಾರ್ಥಿಗಳು ಅಷ್ಟು ಕಷ್ಟಪಡೋದು ಅಗತ್ಯ ಇದೆಯಾ ಅಲ್ಲಿ ಅಂತ? ಸರ್, ನಿಮ್ ಪ್ರಶ್ನೆಗೆ ಒಂದು ಉತ್ತರ ಹೇಳ್ತೀನಿ. ಈಗ ಮೊದಲು ಮೋದಿ ಮಾತಿಗೆ ನಾನು ಪ್ರತಿಕ್ರಿಯೆ ನೀಡಿದ್ರೆ, ಮೋದಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಅವ್ರು ಹೇಳೋ ಮಾತಲ್ಲ ಅವ್ರಿಗೆ ಅರ್ಥನೇ ಇಲ್ಲ. ಈ ಪ್ರಧಾನಿ ಒಂದು ದೊಡ್ಡ ಪ್ರಜಾಪ್ರಭುತ್ವ ದೇಶದ ಪ್ರಧಾನಿಯಾಗಿ ಇದು ರಾಷ್ಟ್ರೀಯ ಸಮಸ್ಯೆ ಅಂತ ಹೇಳೋ ಮಾತೇನಿದೆ, ಮತ್ತು ಅದಕ್ಕೆ ಸಮಸ್ಯೆಗೆ ಉತ್ತರನ ಜನರೇ ಹುಡುಕೋಬೇಕು ಅಂತ ಹೇಳೋ ಮಾತೇನಿದೆ, ಇದು ಜನರನ್ನ ಅಪಹಾಸ್ಯ ಮಾಡ್ತಾ ಇದ್ದಾರೆ. ಅವರು ಜನರನ್ನ ಕಿಂಡಲ್ ಮಾಡ್ತಾ ಇದ್ದಾರೆ. ಇದು ಒಂಥರ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಲೆಕ್ಕಾಚಾರ. ನೀನು ಪ್ರಧಾನಿ, ನೀನು ಇದು ಮೊದಲೇ ಇದು 80ಕ್ಕಿಂತ ಹೆಚ್ಚು ಬಾರಿ ಆಗಿರೋದು 10 ವರ್ಷದಲ್ಲಿ. ಇದು ಫಸ್ಟ್ ಟೈಮ್ ಆಗಿದ್ದಲ್ವಲ್ಲಪ್ಪ. 80ಕ್ಕಿಂತ ಹೆಚ್ಚು ಬಾರಿ ಆಗಿದ್ದಲ್ವಾ? ನಿನ್ನ ಆಡಳಿತದಲ್ಲೇ ಆಗಿದ್ದಲ್ವಾ? ಅವಾಗ ನೀನು ಎಚ್ಚರ ತಗೊಳ್ಳದೆ ಇವಾಗ ಇದನ್ನ ಜನರ ಮೇಲೆ ಆರೋಪಿಸ್ತಿದ್ಯಾ. ನೀನ್ ಏನ್ ಆರೋಪಿಸ್ತಿದ್ಯಾ ಅಂದ್ರೆ ಇದು ರಾಷ್ಟ್ರೀಯ ಸಮಸ್ಯೆ ಅಂತ ಏನೇ ಹೇಳ್ತಾ ಇದ್ದಾರೆ ಅವರು. ಬಿಡಿ, ಯಾಕಂದ್ರೆ ನನ್ಗೆ ಆ ವಿಷಯಕ್ಕೆ ಹೋಗೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ. ಆದ್ರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟ ಕೂಡಲೇ ಎಲ್ಲ ಆಗುತ್ತೆ ಅನ್ನೋದು, ಎಲ್ಲ ಸಮಸ್ಯೆ ಬಗೆಹರುತ್ತೆ ಅನ್ನೋ ಒಂದು ಕಲ್ಪನೆ ನಾವು ಏನ್ ಹೆಸರಿಟ್ಕೊಂಡಿದ್ದೀರಿ ಅವರು ಕಾಕ್ರೋಚ್ ಪಾರ್ಟಿ ಅವ್ರಿಗೆ ಇಲ್ಲ. ಅವ್ರಿಗೆ ಗೊತ್ತಿದೆ ಸಿಸ್ಟಮ್ ಚೇಂಜ್ ಆಗ್ಬೇಕು. ಈ ನಿಮ್ದು ಶಿಕ್ಷಣ ಪದ್ಧತಿ ಏನಿದೆ ಈಗ ಇವ್ರು ಅಳಸ್ಕೊಂಡು NIT ಆಗಿರ್ಬೋದು, ನಿಮ್ದು ನೀಟ್ ಎಕ್ಸಾಮ್ಸ್ಗಳು ಇದಾರ್ಬೋದು, ಅಥವಾ ಬೇರೆ ಬೇರೆ ಸರ್ಕಾರಿ ಸೇವೆಗಳಿಗಾಗಿ ನಡೆಯುವಂತ ಎಕ್ಸಾಮ್, ಇದರ ಒಂದು ಕಾನ್ಸೆಪ್ಟ್ ಏನಿದೆ, ಅದ ಸಿಸ್ಟಮ್ದು ಪರಿಕಲ್ಪನೆ, ಅದನ್ನ ಅವರು ಒಂದ್ ಕಡೆ ಹೇಳ್ಕೊಂಡು ಇದ್ದಾರೆ ನಮ್ಗೆ ಏನಾಗ್ಬೇಕು ಮುಂದೆ ಅಂತ. ಆದ್ರೆ ಮುಖ್ಯವಾಗಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೇಳ್ತಿರೋ ಉದ್ದೇಶ ಅಂದ್ರೆ ಅದು ಸಮಸ್ಯೆ ಬಗೆಹರಿಯುತ್ತೆ ಅಂತಲ್ಲ. ಇಷ್ಟೊಂದು ಬೃಹತ್ ಸಮಸ್ಯೆ ಇದು ಅಂದ್ರೆ ಆಳುವ ಸರ್ಕಾರ ತಾನೇ ಮಾಡಿರುವಂತ ಒಂದು ವಿಪತ್ತಿದು. ಆಳುವ ಸರ್ಕಾರ ಆಗುವ ವಿಪತ್ತುಗಳು, ಸಾರ್ವಜನಿಕವಾಗಿ ಆಗುವ ವಿಪತ್ತುಗಳನ್ನು ತಡೆದು ಜನರಲ್ಲಿ ಶಾಂತಿ ನೆಮ್ಮದಿ ತರಕ್ಕೆ ನಾವು ಆಳುವ ಸರ್ಕಾರವನ್ನು ಚುನಾಯಿಸೋದು. ಆದ್ರೆ ಆಳುವ ಸರ್ಕಾರವೇ ಒಂದು ವಿಪತ್ತನ್ನ ಜನರ ಮೇಲೆ ತರುತ್ತೆ ಅಂತಾದ್ರೆ ಅದರ ಹೊಣೆಗಾರಿಕೆ ಯಾರು? ಆನ್ಸರ್ ಉತ್ತರದಾಯಿ ಬೇಕಲ್ವಾ? ಉತ್ತರದಾಯಿ ನರೇಂದ್ರ ಮೋದಿ ಆಗ್ಬೇಕಾಗಿತ್ತು. ಈಗ ಶಿಕ್ಷಣ ಮಂತ್ರಿ ಉತ್ತರದಾಯಿ ಆಗ್ಬೇಕು. ಅದು ಬಿಟ್ಬಿಟ್ಟು ಅವರು ಟೆರರಿಸ್ಟ್ ಅಂದ್ರೆ ದೇಶಗರ್ದಿ ಅಂದ್ರೆ ಹಿಂದಿ ಪದ ಮೀನಿಂಗ್ ಅಂದ್ರೆ ಅದು ಟೆರರಿಸ್ಟ್ ಅನ್ನೋ ಮೀನಿಂಗ್ ಬರ್ತದಂಥದ್ದು. ಅಂತವನು 21 ಲೆಕ್ಕಕ್ಕಿರೋದು 21 ಜನ ಸ್ಟೂಡೆಂಟ್ಸ್ಗಳು ಆತ್ಮಹತ್ಯೆ, ಬೇರೆ ಬೇರೆ ಇದರಿಂದ ಆತ್ಮಹತ್ಯೆ ಮಾಡ್ಕೊಂಡಿರೋದು ಲೆಕ್ಕಕ್ಕಿರೋದು. ಲೆಕ್ಕಕ್ಕಿಲ್ದಿರೋದು ಗೊತ್ತಿಲ್ಲ ನಮ್ಗೆ.
ನ್ಯೂಸಿಗೆ ಬಂದಿರೋದು 21 ಜನ ಆತ್ಮಹತ್ಯೆ ಮಾಡ್ಕೊಂಡಿರೋದಂತ. ಅಂದ್ರೆ ಆ ಜೀವಕ್ಕೆ ಬೆಲೆನೇ ಇಲ್ವಾ ಹಾಗಾದ್ರೆ? ಅದಕ್ಕೆ ಹೊಣೆ ಯಾರು? ಇದು ಹೇಗಿದೆ ಅಂತಂದ್ರೆ ಈ ಸರ್ಕಾರ ಮೊದಲಿಂದಲೂ ಸಹಿತ ತಾನು 2014ರಿಂದ ಯಾವ್ದಕ್ಕೆ ಉತ್ತರದಾಯಿ ಆಗಿದೆ? ರೈತರ ಹೋರಾಟದಲ್ಲಿ 700ಕ್ಕೂ ಹೆಚ್ಚು ಜನ ರೈತರು. ನಾನು ಅದೇ ಪ್ರಶ್ನೆ ಕೇಳಕ್ ಬಂದೆ. ಏನಂದ್ರೆ ಮೋದಿ ಅಂತವರು, ಬಿಜೆಪಿ ಸರ್ಕಾರ ಎಂತದ್ದು ಅಂತೆಲ್ಲ ಗೊತ್ತಿದೆ ನಿಮ್ಗೆ. ಈಗ ರೈತರ ಹೋರಾಟದಲ್ಲಿ 700 ಜನ ರೈತರು ಸಾವಿಗೀಡಾದ್ರು. ಇಂಥ ದಪ್ಪ ಚರ್ಮದ ಸರ್ಕಾರಕ್ಕೆ ನೀವು ಬುದ್ಧಿ ಕಲ್ಸಕ್ ಹೋಗಿ ಎಳೆ ಮಕ್ಕಳನ್ನ ಆತರ ರಸ್ತೆಗೆ ಬಿಡೋದು ಸರಿ ಇದೆಯಾ? ಈ ಹದಿಹರೆಯದ ಮಕ್ಕಳನ್ನ ರಸ್ತೆಗೆ ಬಿಡೋದು ಸರಿ ಇದೆಯಾ ಅಂತ ಪ್ರಶ್ನೆ. ಯಾರ ಪ್ರಶ್ನೆ ಅದು? ಜನಸಾಮಾನ್ಯರಿಗೆ ತುಂಬಾ ಜನ ಈ ತರದೆಲ್ಲ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ನೀವು ಸೋಷಿಯಲ್ ಮೀಡಿಯಾಗಳೆಲ್ಲ ಗಮನಿಸಿರ್ತೀರಿ. ಇಲ್ಲ, ಬಹುಶಃ ಈಗ ಅಲ್ಲಿ ಹೋಗ್ಬಾರ್ದಿತ್ತು, ಚಿಕ್ಕ ಮಕ್ಕಳನ್ನ ಆತರ ಒಂದು ಅಪಾಯ ಕೊಡಬಾರ್ದಿತ್ತು ಅಂತ ಏನ್ ಹೇಳ್ತಾ ಇದ್ದಾರೆ ಅವ್ರು ಖಂಡಿತ ಅವಿವೇಕಿಗಳು ಮತ್ತು ಮೂರ್ಖರು, ಪ್ರಜ್ಞಾವಂತರಲ್ಲ. ಯಾಕೆಂದ್ರೆ ಈಗ ನಾನು ಒಂದು ಸರ್ಕಾರವನ್ನ ನಾನು ಪ್ರಶ್ನಿಸ್ಬೇಕು ಅಂದ್ರೆ ನಮ್ಮನೆಯಲ್ಲೇ ಅನಾಹುತ ಆಗ್ಬೇಕು ಅನ್ನೋದಲ್ಲ. ಇದು ಈಗ ಭಾರತ ದೇಶದ ಮನೋಭಾವ ಹೇಗಿದೆ ಅಂತಂದ್ರೆ ನಮ್ಮನೆಗೆ ಬೆಂಕಿ ಬೀಳ್ಬೇಕು, ನಮ್ಮನೆ ಸಾವಾಗ್ಬೇಕು, ನನಗ್ ಕೋಪ ಬರ್ಬೇಕು, ಅದಲ್ಲ. ಯಾಕೆ ಬೇರೆಯವ್ರ ಮನೆ ಸಾವಾದ್ರೆ ನಮಗೆ ನೋವಾಗ್ಬಾರ್ದಾ? ಅಂದ್ರೆ ನಾನು ಹೇಳ್ತಿರೋದು ಪರ್ಸನಲ್ ಅಲ್ಲ, ಇದು ವೈಯಕ್ತಿಕವಾದ ವಿಷಯಗಳಿಗಲ್ಲ. ಈಗ ನೀಟ್ ಎಕ್ಸಾಮ್ಸ್ ತಗೊಳ್ಳಿ, ನೋಟ್ ಬ್ಯಾನ್ ಆದಾಗ ಕ್ಯೂ ನಿಂತ್ಕೊಂಡು ಸತ್ರು, ಅವ್ನ್ ದುಡ್ಡು ತೊಳಕೋ ಅವ್ನ್ ಸತ್ತಿರೋದು. ಅವನೇ ಸುಮ್ಮನೆ ಹೋಗಿ ಸಾಯಕ್ಕೆ ಅಂತ ಹೋಗಿ ಕ್ಯೂ ಅಲ್ಲಿ ನಿಲ್ಲಿಲ್ಲ. ಅವನಿಗೆ BP ಇರ್ಬೋದು, ಹಾರ್ಟ್ ಪೇಷಂಟ್ ಇರ್ಬೋದು, ಏನೇ ಇರ್ಬೋದು. ಅದನ್ನ ಅಷ್ಟು ಉದ್ದ ಕ್ಯೂನಲ್ಲಿ ನಿಂತ್ಕೊಂಡು ಅವನು ಕಳೆದ್ ಬಿದ್ದು ಕುಸಿದ್ ಸತ್ತ ಅಂತಂದ್ರೆ ಯಾರ ಜವಾಬ್ದಾರಿ? ನಾನು ಅದನ್ನೇ ಉತ್ತರದಾಗಿ ಇಲ್ಲ ಅಂತ ಹೇಳ್ತಿದ್ದೆ. ಹಾಗೆ ಈ ಯಾರೋ ಅದನ್ನ ಆತರ ಒಂದು ಮಾತುಗಳನ್ನ ಹೇಳ್ತಿದಾರೆ ಅವ್ರು ವಿವೇಕವಂತರಲ್ಲ. ಯಾಕೆಂದ್ರೆ ನನಗಾದ ನೋವು ಬೇರೆಯವ್ರಿಗಾದ ನೋವು ನನಗೆ ಅಂತ ಅನ್ಕೊಳ್ಳೋದು ಒಂದು ಸಂವೇದನೆ ಅಂತ ನಾವು ಕರಿತೀವಿ. ಈಗ ಸರ್ಕಾರ ಆಗಿದೆ, ಸರ್ಕಾರಕ್ಕೆ ಸಂವೇದನೆ ಅನ್ನೋದಿಲ್ಲ. ಈಗ ಜನರು ಆತರ ಸಂವೇದನೆ ರೈತರಾದ್ರೆ ಅದು ಆ ದೇಶ ಅವಾಗ ಏನ್ ಹೇಳ್ತಾ, ಆ ದೇಶ ಆತ್ಮ ಕಳ್ಕೊಂಡಿದೆ ಅಂತ ಅರ್ಥ ಅವಾಗ.